ನಮಸ್ಕಾರ ಸ್ನೇಹಿತರೆ. ನಾಳೆ ಆಗಸ್ಟ್ 20ನೇ ತಾರೀಕು ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ, ಅಂದರೆ ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇ ಅಂದ್ಬಿಟ್ಟು ಇಡೀ ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ಈ ಒಂದು ಆಲ್ ಇಂಡಿಯಾ ಪ್ರೋಗ್ರಾಮನ್ನು ಆಲ್ ಇಂಡಿಯಾ ಪೀಪಲ್ ಸೈನ್ಸ್ ನೆಟ್ವರ್ಕ್ ಮತ್ತು ಮಹಾರಾಷ್ಟ್ರ ಅಂಧಶ್ರದ್ಧಾ ನಿರ್ಮೂಲನಾ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅನೇಕ ಸಂಘಟನೆಗಳು ಇದನ್ನು ಆಚರಣೆ ಮಾಡ್ತಾ ಇವೆ. ಕರ್ನಾಟಕದಲ್ಲಿ ಕರ್ನಾಟಕ ಫೋರಮ್ ಫಾರ್ ಸೈಂಟಿಫಿಕ್ ಟೆಂಪರ್ ಅಂತ ನಾವೊಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ, ಬ್ಯಾಂಗ್ಳೂರು ವಿಜ್ಞಾನ ವೇದಿಕೆ, ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಮತ್ತು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ, BEL ಉದ್ಯೋಗಿಗಳ ವಿಜ್ಞಾನ ವೇದಿಕೆ, ಹೀಗೆ ಅನೇಕ ವೈಜ್ಞಾನಿಕ ಸಂಘಟನೆಗಳು ಮತ್ತು ಪ್ರಗತಿಪರ ವಿಚಾರಗಳನ್ನ ಇಟ್ಕೊಂಡಿರುವಂಥ ಸಂಘಟನೆಗಳು ಸೇರಿಕೊಂಡು ಈ KFST ಕರ್ನಾಟಕ ಫೋರಮ್ ಫಾರ್ ಸೈಂಟಿಫಿಕ್ ಟೆಂಪರ್ ಅದನ್ನು ರಚನೆ ಮಾಡಿಕೊಂಡು ನಾವು 2018ರಿಂದ ಪ್ರತಿ ವರ್ಷ ಈ ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಯಾತಕ್ಕೆ ಇದು ಅಂತ ಹೇಳಿದರೆ, ತಾವೆಲ್ಲ ಗಮನಿಸ್ತಾ ಇರ್ತೀರ, ಪ್ರತಿದಿನ ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಕಾಯಿಲೆ ವಾಸಿ ಮಾಡ್ತೇವೆ ಅಂದ್ಬಿಟ್ಟು ಮುಗ್ಧ ಹೆಣ್ಮಕ್ಳನ್ನು, ಚಿಕ್ಕ ಮಕ್ಕಳನ್ನು ಲೈಂಗಿಕವಾಗಿ ಶೋಷಣೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಹಣ ದ್ವಿಗುಣ ಮಾಡ್ತೀವಿ ಅಂದ್ಬಿಟ್ಟು ಮೋಸ ಮಾಡ್ತಾರೆ. ಒಡವೆಯನ್ನು ದ್ವಿಗುಣ ಮಾಡ್ತೀವಿ ಅಂತ ಮೋಸ ಮಾಡ್ತಾರೆ. ಒಂದು ಅಂಗಡಿನಲ್ಲಿ ವ್ಯಾಪಾರ ಆಗಲಿಲ್ಲ ಅಂದರೆ ಅದಕ್ಕೆ ಯಾರೋ ಮಾಟ ಮಾಡಿಸಿದ್ದಾರೆ, ತಡೆ ಓಡಿಸ್ತೀವಿ ಅಂತ ಹೇಳ್ತಾರೆ, ವಾಮಾಚಾರ ಅಂತ ಹೇಳ್ತಾರೆ. ಇಂಥ ಎಲ್ಲ ಒಂದು ಮೌಢ್ಯಾಚರಣೆಗಳು ಅಥವಾ ಅವೈಜ್ಞಾನಿಕ ಆಚರಣೆಗಳ ಬಗ್ಗೆ ಜನರು ಜಾಗೃತರಾಗಬೇಕು. ತಮ್ಮ ಸಮಸ್ಯೆಗಳಿಗೆ ಒಂದು ಸರಿಯಾದ ಸೂಕ್ತವಾದ ಪರಿಹಾರವನ್ನು, ಆರೋಗ್ಯ ಸರಿಯಿಲ್ಲ ಅಂದರೆ ವೈದ್ಯರಲ್ಲಿ ಹೋಗಬೇಕಾಗುತ್ತೆ. ಹೀಗೆ ಒಂದು ಸರಿಯಾದ ಪರಿಹಾರವನ್ನು ಹುಡ್ಕೊಳ್ಳೋದೇನೇ ಒಂದು ವೈಜ್ಞಾನಿಕ ಮಾರ್ಗ, ವೈಜ್ಞಾನಿಕ ಚಿಂತನೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಒಂದು ಪ್ರಯತ್ನಗಳು ನಡೀತಾ ಇದೆ. ಈ ದಿಕ್ಕಿನಲ್ಲಿ ಸಂಘಟನೆಗಳು ಎಷ್ಟೇ ಚಟುವಟಿಕೆಗಳನ್ನ ಮಾಡಿರ್ಬೋದು, ಅಲ್ಲಲ್ಲೇ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ನಡೆಯುತ್ತೆ, ವಿಚಾರ ಸಂಕಿರಣಗಳು ನಡೆಯುತ್ತೆ. ಆದರೂ ಜನರು ಈ ಥರ ಮೋಸ ಹೋಗೋದು ಜಾಸ್ತಿ ಆಗ್ತಾಯಿದೆ. ಮೋಸ ಮಾಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ಭವಿಷ್ಯ ಹೇಳೋರ ಸಂಖ್ಯೆ ಅಂತೂ ಅತಿ ಹೆಚ್ಚಾಗ್ತಾಯಿದೆ. ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ಹತ್ರ ನಾವು ಹೋಗ್ತೀವಿ. ಯಾವ ಕಾಲ ಹುಟ್ಟಿದ್ರೂ ಕಾಲ ಕೇಳ್ತೀವಿ, ತೀರ್ಕೊಂಡ್ರೂ ಕಾಲ ಕೇಳ್ತೀವಿ, ಒಳ್ಳೆ ಕಾಲ ಯಾವುದು, ಕೆಟ್ಟ ಕಾಲ ಯಾವುದು ಅಂತ. ಆದರೆ ನಮ್ಮ ವಚನ ಚಳವಳಿಯಲ್ಲಿ ಹಾಗೂ ಕುವೆಂಪು ಅವರು ಹೇಳ್ತಾರೆ, ಎಲ್ಲ ಕಾಲವೂ ಕೂಡ ಒಳ್ಳೆಯದೇ. ಗ್ರಹಣ ಸಂಭವಿಸುವಂಥದ್ದು ನಿಸರ್ಗದಲ್ಲಿ ಸಾಮಾನ್ಯವಾದದ್ದು, ಅದ್ರ ಬಗ್ಗೆ ಭಯ ಪಡುವಂಥದ್ದು. ಅಮಾವಾಸ್ಯೆಯಲ್ಲಿ ಏನು ಮಾಡಬಾರ್ದು, ಅಮಾವಾಸ್ಯೆ ಕೆಟ್ಟದ್ದು ಅನ್ನೋದು, ಈ ರೀತಿಯ ಏನಿದೆ ಮೌಢ್ಯಾಚರಣೆಗಳು, ಅದರ ಬಗ್ಗೆ ಜನರು ಜಾಗೃತಿ ಆಗಬೇಕು. ಹಾಗಾಗಿ ಅದಕ್ಕೊಂದು ದಿನ ಇರಬೇಕು ಅಂದ್ಬಿಟ್ಟು ಈ ಆಗಸ್ಟ್ 20 ನಿರ್ಧಾರ ಮಾಡಿದ್ದೆ. ಯಾತಕ್ಕೆ ಆಗಸ್ಟ್ 20ರಂದೇ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ, ಈ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಾರಾಷ್ಟ್ರದ ಅಂಧಶ್ರದ್ಧಾ ನಿರ್ಮೂಲನಾ ಸಂಸ್ಥೆಯ ಡಾಕ್ಟರ್ ನರೇಂದ್ರ ದಾಬೋಲ್ಕರ್ ಅವರನ್ನು 2013 ಆಗಸ್ಟ್ 20ನೇ ತಾರೀಕು ದುಷ್ಕರ್ಮಿಗಳು ಗುಂಡಿಟ್ಟು ಕೊಲ್ತಾರೆ. ಕಾರಣ ಏನು ಅಂದರೆ ಅವರು ಸತ್ಯವನ್ನು ಹೇಳ್ತಾ ಇದ್ದಾರೆ, ವೈಜ್ಞಾನಿಕ ಮನೋಭಾವವನ್ನು ಜನರಲ್ಲಿ ಬೆಳೆಸ್ತಾ ಇದ್ದಾರೆ, ಜಾಗೃತಿ ಆಗ್ತಾ ಇದೆ. ಈ ಮೂಢಾಚರಣೆಗಳು, ಬಾಬಾಗಳು ಮತ್ತು ಈ ಮಾಂತ್ರಿಕರು ಅವ್ರಿಗೆ ಯಾರಿಗೂ ಕೆಲಸ ಇಲ್ದಂಗೆ ಆಗುತ್ತೆ. ಸೊ ಇಂಥ ಒಂದು ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ವಿರೋಧ ಮಾಡಲಿ, ಚರ್ಚೆ ಮಾಡಲಿ, ಬೇರೆ ಏನಾದ್ರು ಮಾಡಲಿ, ಅದು ಬಿಟ್ಬಿಟ್ಟು ಅವ್ರನ್ನ ಕೊಲೆ ಮಾಡುವಂಥದ್ದು ಅತ್ಯಂತ ಹೇಯ ಕೃತ್ಯ. ಅಂಥ ಒಂದು ಕೊಲೆ ನಡೀತು. ನರೇಂದ್ರ ದಾಬೋಲ್ಕರ್ ಅವರ ಹತ್ಯೆ ಆದಮೇಲೆ ಪಾನ್ಸಾರೆ ಅವ್ರದ್ದು ಹತ್ಯೆ ಆಯಿತು ಮಹಾರಾಷ್ಟ್ರದಲ್ಲಿ ಒಂದೇ ರೀತಿ. ಅದಾದಮೇಲೆ MM ಕಲಬುರ್ಗಿ ಅವ್ರ ಕೊಲೆ ಆಯಿತು ಧಾರವಾಡದಲ್ಲಿ. ಅದಾದಮೇಲೆ ಗೌರಿ ಲಂಕೇಶ್ ಅವ್ರ ಕೊಲೆ ಆಯಿತು. ಇವೆಲ್ಲ ಒಂದೇ ಸರಣಿ ಥರ ಕಾಣಿಸ್ತವೆ. ಇವೆಲ್ಲವೂ ಕೂಡ ಯಾರು ಈ ಪ್ರಗತಿ ವಿರೋಧಿಗಳಂತ ಇದ್ದಾರೆ, ಸನಾತನವಾದಿಗಳು ಅಂತ ಕರಿತೀವಿ, ಅವರ ಇದ್ರ ಹಿಂದೆ ಇದ್ದಾರೆ. ಆದರೆ ಇಲ್ಲಿ ತನಕ ಈ ಕೊಲೆಗಾರರಿಗೆ ಶಿಕ್ಷೆ ಆಗಿಲ್ಲ. ಅದು ಒಂದು ಕಡೆ. ಈ ಹಿನ್ನೆಲೆ ಒಳಗಡೆ ನಾವು ಆ ದಿನವನ್ನು ಇಟ್ಕೊಂಡು ಇಡೀ ದೇಶದಾದ್ಯಂತ ಈ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಜನರಲ್ಲಿ ವೈಜ್ಞಾನಿಕ ಚಿಂತನೆ, ಜೀವನ ವಿಧಾನ ಬರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಾಳೆ ಬೆಂಗಳೂರಿನ ಮರಿಯಪ್ಪನ ಪಾಳ್ಯದಲ್ಲಿರುವಂಥ ಈ ದಿನ .com
ಆಫೀಸ್ನ ಸಭಾಂಗಣದಲ್ಲಿ ಬೆಂಗಳೂರಿನ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ನಡೆಯುತ್ತೆ, ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಮೂಲಕ ನಾವು ಜನರನ್ನು ನಾವು ಎಚ್ಚೆತ್ಕೋಬೇಕು, ಜನರನ್ನು ಕೂಡ ಮತ್ತಷ್ಟು ಅವರಲ್ಲಿ ಚಿಂತನೆಯನ್ನು ಬೆಳೆಸಿ ವೈಚಾರಿಕತೆಯನ್ನು ಬೆಳೆಸೋದ್ರ ಮೂಲಕ ಈ ಮೌಢ್ಯಾಚರಣೆಗೆ ನಾವು ತಡೆ ಒಡ್ಡಬೇಕು ಅಂತ ಪ್ರಯತ್ನವನ್ನು ಮಾಡೋದಕ್ಕೆ ನಾಳೆ ನಾವು ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಯಾರ್ಯಾರು ತಾವೆಲ್ಲರೂ ಕೂಡ ಭಾಗವಹಿಸಿ ತಾವಿರೋ ಕಡೆಯೇ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲೆಲ್ಲಿ ಈ ಥರ ಮೌಢ್ಯಾಚರಣೆಗಳು ನಡೆಯುತ್ತೋ, ಮಾನಹಾನಿ, ಜನಗಳಿಗೆ ಪ್ರಾಣಹಾನಿ, ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು, ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂಥದ್ದು, ಇಂಥದ್ದೆಲ್ಲ ನಡೆಯುವಾಗ ತಾವು ಮಧ್ಯಪ್ರವೇಶ ಮಾಡಿ ಜನರಲ್ಲಿ ಜಾಗೃತಿ ಮೂಡಬೇಕು, ಮೋಸಗಾರರನ್ನು ಅವ್ರನ್ನ ಮೂಲೆಗೆ ತಳ್ಳಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ದಾಬೋಲ್ಕರ್ ಅವರು ತೀರ್ಕೊಂಡ ತಕ್ಷಣ ಮಹಾರಾಷ್ಟ್ರ ಸರ್ಕಾರ ಆರ್ಡಿನೆನ್ಸ್ ಹೊರಡಿಸಿ ಅಲ್ಲೊಂದು ಮೌಢ್ಯಾಚರಣೆ ಪ್ರತಿಬಂಧಕ ಕಾಯ್ದೆಯನ್ನು ಮಾಡಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಅದನ್ನು ಅಂಗೀಕರಿಸಿದೆ, ಆದರೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ. ಯಾರಾದರೂ ಇಂಥ ಘಟನೆ ನಡೆದಾಗ ಯಾರಿಗೆ ದೂರು ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಾಗಾಗಿ ಅದ್ರ ಕಡೆನೂ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಮತ್ತು ದೇಶದಾದ್ಯಂತ ಇಂತಹ ಒಂದು ಕಾನೂನು ಬರಬೇಕು ಅಂತೇಳಿ ನಾವು ಎಲ್ಲ ಜನವಿಜ್ಞಾನ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ನಾಳಿನ ಈ ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನವನ್ನು ತಾವೆಲ್ಲ ಕೂಡಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ನಾನು ಈ ಕರ್ನಾಟಕ ಫೋರಮ್ ಫಾರ್ ಸೈಂಟಿಫಿಕ್ ಟೆಂಪರ್ನ ಸಂಚಾಲಕ ಹಾಗೂ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿ ಇ ಬಸವರಾಜು. ನಮಸ್ಕಾರ.